ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್. ಇವತ್ತಿನ ಟಾಪಿಕಲ್ಲಿ ನಾನು ಅತಿ ಶೀಘ್ರವಾಗಿ ನಿಮಗೆ ಸಾಲದಿಂದ ಮುಕ್ತಿನ ಪಡಿಬೇಕು ಅಂತಂದರೆ ಈ ಒಂದು ಪರಿಹಾರ, ಈ ಒಂದು ಪ್ರಯೋಗ, ಈ ಒಂದು ತಂತ್ರ ಅನ್ನೋದು ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುತ್ತೆ ಗಾಯ್ಸ್. ಓಕೆನಾ? ಸುಮ್ಮನೆ ಹೇಳ್ತಾ ಇಲ್ಲ, ಬೇಕಾದರೆ ನೀವು ಇದನ್ನು ಮಾಡಿ ನೋಡಿ, ನೀವು ಅತಿ ಶೀಘ್ರದಲ್ಲೇ ನಿಮಗೆ ನಿಮ್ಮ ಸಾಲದಿಂದ ನೀವು ಮುಕ್ತಿನಗೊಳ್ತೀರಾ. ಓಕೆನಾ? ಸೊ ಯಾವ ರೀತಿ ಮಾಡೋದು ಏನಂತ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಕಮೆಂಟ್ ಬಾಕ್ಸ್ನಲ್ಲಿ 456 ಅಂತ ನಮ್ಮ ದೈವಿಕ ಶಕ್ತಿ ನಂಬರ್ನ ಅಂದರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ, ಆಯಿತಾ? ಯಾರ್ಯಾರು ಕಮೆಂಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಯಾರ್ಯಾರು ಲೈಕ್ನ ಕೊಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ. ನಿಮ್ಗೆ ಏನೇನು ಇಷ್ಟ, ಏನೇನು ಬೇಕು ಎಲ್ಲನೂ ಕೂಡ ಆದಷ್ಟು ಬೇಗ ದೇವರು ನಿಮಗೆ ಕೊಡಲಿ ಅಂತ ಕೇಳ್ಕೊಳ್ತೀನಿ. ಹಾಗೆಯೇ ನಿಮ್ಮ ಒಂದು ಲೈಕ್ ಅನ್ನೋದು ಇನ್ನೊಬ್ರ ಕಷ್ಟಕ್ಕೆ ನೆರವಾಗುತ್ತೆ ಅಂತಂದರೆ ಲೈಕ್ ಕೊಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ಗಾಯ್ಸ್? ನಾನು ಪ್ರತಿಯೊಂದು ವಿಡಿಯೋದಲ್ಲೂ ಹೇಳ್ತೀನಿ. ಯಾಕಪ್ಪ ಅಂತಂದರೆ ಈ ವಿಡಿಯೋ ನೋಡೋರು ಹೊಸಬ್ರು ಇರ್ತಾರೆ ಅಲ್ವಾ? ಅಕಸ್ಮಾತ್ ನನ್ನ ರೆಗ್ಯುಲರ್ ವ್ಯೂವರ್ಸ್ ಬೇಜಾರು ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಂದರೆ ನಿಮ್ಮ ಥರನೇ ಇನ್ನೊಬ್ಬರು ಬೇರೆಯವ್ರು ಹೊಸಬ್ರು ಇರ್ತಾರೆ, ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇರೋದಷ್ಟೇ. ನಿಮ್ಮ ಒಂದು ಲೈಕ್ ಕೊಟ್ಟರೆ ಗಾಯ್ಸ್, ನಿಮ್ಮ ಒಂದು ಲೈಕ್ ಅನ್ನೋದು ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ. ಯಾವ ರೀತಿ ಅಂತ ನೀವು ಕೇಳೋದಾದರೆ, ನೀವೊಂದು ಲೈಕ್ ಕೊಡೋದ್ರಿಂದ ವಿಡಿಯೋ ಅನ್ನೋದು ಲೀಕ್ ಆಗುತ್ತೆ. ನಮ್ಮ ಥರ ನಿಮ್ಮ ಥರ ತುಂಬ ಜನ ಕಷ್ಟಪಡ್ತಾ ಇರ್ತಾರೆ ಅಲ್ವಾ? ಅವರೆಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ. ನಿಮ್ಮ ಕಡೆಯಿಂದ ಏನೋ ಒಂದು ಹೆಲ್ಪ್ ಆದರೆ ದೇವರು ಇನ್ನೊಂದು ಕಡೆಯಿಂದ ನಿಮಗೆ ಭಗವಂತ ಹೆಲ್ಪ್ ಮಾಡ್ತಾನೆ ಅಲ್ವಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ನಿಮ್ಮ ಒಂದು ಲೈಕ್ ಅನ್ನೋದು ತುಂಬಾ ಹೆಲ್ಪ್ ಆಗುತ್ತೆ. ದಯವಿಟ್ಟು ಲೈಕ್ನ ಕೊಡಿ. ಹಾಗೆಯೇ ಕಮೆಂಟ್ ಬಾಕ್ಸಲ್ಲಿ 456 ಅಂತ ಬರೆಯೋದನ್ನ ಅಂದರೆ ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ, ಸರಿನಾ? ಹಾಗೆಯೇ ನಾವು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆಯೇ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಲಾಸ್ಟ್ ವಿಡಿಯೋಗೆಲ್ಲ ತುಂಬಾ ಅಂತಂದರೆ ಕಮೆಂಟ್ಸ್ನ ಮಾಡಿದ್ದೀರಾ ಗಾಯ್ಸ್. 456 ಅಂತ ಕಮೆಂಟ್ಸ್ನ ಮಾಡಿದ್ದೀರಾ. ಎಲ್ಲರಿಗೂ ಕೂಡ ಯಾರ್ಯಾರು ಕಮೆಂಟ್ ಮಾಡಿದ್ದೀರಾ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಹೇಳ್ತೀನಿ. ಹಾಗೆಯೇ ಗಾಯ್ಸ್, ತುಂಬಾ ಅಂತಂದರೆ ಇನ್ನೊಬ್ರ ಕಷ್ಟಕ್ಕೆ ನೆರವಾಗಿ ಅಲ್ವಾ? ಇನ್ನೊಬ್ರ ಕಷ್ಟಕ್ಕೆ ನಾವಾದರೆ ನಮಗೂ ಕೂಡ ದೇವರು ಒಳ್ಳೇದು ಮಾಡ್ತಾರೆ ಅಲ್ವಾ? ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಓಕೆ, ಬನ್ನಿ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ಇನ್ನೊಂದೇನಂತಂದರೆ ಗಾಯ್ಸ್, ನೋಡಿ, ನಾನು ಕಲ್ಲುಪ್ಪಂದು ಪರಿಹಾರನೇ ನಿಮಗೆ ತೋರಿಸ್ತಾ ಇದ್ದೀನಿ, ಆಯಿತಾ? ಏನಪ್ಪ ಇದು ಯಾವಾಗಲೂ ಕಲ್ಲುಪ್ಪನ್ನೇ ತೋರಿಸ್ತಾರೆ ಅಂತ ನೀವು ಕೇಳಬಹುದು. ಬಟ್ ಏನಂದರೆ ಗಾಯ್ಸ್, ಕಲ್ಲುಪ್ಪಿನಲ್ಲಿ ಮಾಡುವಂಥ ತಂತ್ರ ಆಗಿರಬಹುದು, ಪ್ರಯೋಗ ಆಗಿರಬಹುದು, 100ಗೆ 200% ರಿಸಲ್ಟನ್ನ ಅದು ಕೊಡುತ್ತೆ, ಆಯಿತಾ? ಅದಕ್ಕೋಸ್ಕರ ಅಷ್ಟೇ ನಾನು ಕಲ್ಲುಪ್ಪಲ್ಲಿ ನಿಮಗೆ ತುಂಬಾ ಅಂತಂದರೆ ಕೆಲವೊಂದು ಪರಿಹಾರಗಳು ನನಗೆ ಗೊತ್ತು, ಆಯಿತಾ? ನಾನೊಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ಅದರದ್ದು ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ನಿಮಗೆ ಹಾಕ್ತಾ ಇರೋದು. ಅದಕ್ಕೋಸ್ಕರ ಹೇಳ್ತಾ ಇರೋದು, ಈ ಕಲ್ಲುಪ್ಪಿನಿಂದ ಪರಮ ಪವಿತ್ರವಾದದ್ದು, ಶ್ರೇಷ್ಠವಾದದ್ದು ಅಲ್ವಾ? ಅಂದರೆ ಮಾತೆ ಮಹಾಲಕ್ಷ್ಮಿ ಸಮುದ್ರದಲ್ಲೇ ಉದ್ಭವವಾಗಿರೋದು, ಹಾಗೆಯೇ ಕಲ್ಲುಪ್ಪು ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಅಲ್ವಾ? ಸೊ ಬೇರೆದು ಇದೆ ಗಾಯ್ಸ್, ಬೇರೆದು ನಾನು ಆಲ್ರೆಡಿ ತುಂಬ ರೆಮಿಡಿ ಮಾಡಿ ಹಾಕಿದ್ದೀನಿ. ಬಟ್ ಕಲ್ಲುಪ್ಪಿನಿಂದ ಮಾಡುವಂಥ ಪರಿಹಾರಗಳು ಗುಡ್ ರಿಸಲ್ಟ್, ಅಂದರೆ ಅತಿ ಶೀಘ್ರವಾಗಿ ಬೇಗನೆ ನಿಮಗೆ ಒಂದು ಗುಡ್ ರಿಸಲ್ಟ್ನ ಕೊಡುತ್ತೆ. ಅದಕ್ಕೋಸ್ಕರ ಈ ಒಂದು ರೆಮಿಡಿ ಅಂತೂ ನಿಜವಾಗ್ಲೂ 100ಗೆ 200% ವರ್ಕ್ ಮಾಡುತ್ತೆ. ಅಂದರೆ ನೀವು ಅತಿಯಾಗಿ ಸಾಲ ಮಾಡ್ಕೊಂಡಿದ್ರೆ ಆ ಸಾಲನ ತೀರಿಸಲಿಕ್ಕೆ ಒಳ್ಳೇದು ಮಾಡುತ್ತೆ. ಹಣ ಅನ್ನೋದನ್ನು ಮ್ಯಾಗ್ನೆಟ್ ಥರ ಎಳೆಯುತ್ತೆ, ಆಯಿತಾ? ಸೊ ಆವಾಗ ನೀವು ನಿಮ್ಮ ಸಾಲದಿಂದ ಮುಕ್ತಿನಗೊಳ್ಬೋದು. ಓಕೆನಾ? ಸೊ ಬನ್ನಿ, ಯಾರು ಕೂಡ ಸ್ಕಿಪ್ ಮಾಡಬೇಡಿ. ಯಾಕಂದರೆ ಮಧ್ಯೆ ಯಾವುದಾದ್ರೂ ಒಂದು ಹೇಳಿರ್ತೀನಿ ನಿಮಗೆ ಇಂಪಾರ್ಟೆಂಟ್ ಪಾಯಿಂಟ್ನ, ಸ್ಕಿಪ್ ಮಾಡ್ದೇ ಎಂಡಿವರೆಗೂ ನೋಡಬೇಕಾಗತ್ತೆ. ಓಕೆನಾ? ಸೊ ಇಲ್ಲಿ ಒಂದು ಗಾಜಿನ ಬೌಲ್ನ ನಾನು ತೊಗೊಂಡಿದ್ದೀನಿ, ಸರಿನಾ? ಕೆಲವೊಬ್ರು ಕೇಳ್ತೀರಾ ಗಾಜಿನ ಗ್ಲಾಸು ತೊಗೋಬೋದಾ ಮೇಡಮ್ ಅಂತ. ಗಾಜಿನ ಗ್ಲಾಸು ತೊಗೋಬೋದು, ಏನು ತೊಂದರೆ ಇಲ್ಲ. ಬಟ್ ಈ ಥರ ಅಗ್ಲವಾಗಿರೋದನ್ನ ತೊಗೊಂಡ್ರೆ ತುಂಬಾ ಒಳ್ಳೆಯದು, ಸರಿನಾ? ಇನ್ನೊಬ್ರು ಕೇಳ್ತೀರಾ ಇದು ಪ್ಲೇಟ್ ಬರುತ್ತಲ್ಲ ಮಣ್ಣಿಂದು, ಅದನ್ನು ತೊಗೋಬೋದಾ ಅಂತ. ಬೇಡ ಗಾಯ್ಸ್, ಇದನ್ನೇ ತೊಗೋಬೇಕು ನೀವು. ಈ ಒಂದು ಪ್ರಯೋಗಕ್ಕೆ ಗಾಜಿನ ಗ್ಲಾಸ್ನ ಅಂದರೆ ಬೌಲ್ನ ನೀವು ತೊಗೊಳ್ಬೇಕಾಗತ್ತೆ, ಇಲ್ಲ ಗ್ಲಾಸ್ನ ತೊಗೊಳ್ಬೋದು. ಓಕೆನಾ? ಏನಕ್ಕಪ್ಪ ಅಂತಂದರೆ ಗಾಜು ಅನ್ನೋದು ರಾಹುಕಾರಕ ಅಲ್ವಾ? ಯಾವುದೇ ಒಂದು ನೆಗೆಟಿವಿಟಿ ಇದ್ದರೆ ಅದನ್ನು ಹೇಳ್ಕೊಳ್ಳೋ ಶಕ್ತಿ ಇದೆ ಅದಕ್ಕೆ, ಆಯಿತಾ? ಒಂದು ನೆಗೆಟಿವಿಟಿನ ಹೇಳ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಒಂದು ಪಾಸಿಟಿವಿಟಿ ಅನ್ನೋದು ಬಂದರೆ ಗಾಯ್ಸ್, ನಿಜವಾಗ್ಲೂ ನಿಮ್ಮ ಮನೆ ಏಳಿಗೆ ಅನ್ನೋದನ್ನ ಕಾಣುತ್ತೆ, ಆಯಿತಾ? ನಿಮ್ಗೆ ಯಾವುದೇ ಒಂದು ಸಮಸ್ಯೆ ಇದ್ರೂ ಕೂಡ ಅದು ನಿವಾರಣೆ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಇನ್ನು ಉಪ್ಪು ಬಗ್ಗೆ ನಿಮಗೆ ಗೊತ್ತು, ಉಪ್ಪು ಅನ್ನೋದು ತುಂಬಾ ಪರಮ ಪವಿತ್ರವಾದದ್ದು, ಹಾಗೆಯೇ ಶ್ರೇಷ್ಠವಾದದ್ದು. ಉಪ್ಪಿನಿಂದ ಮಾಡುವಂಥ ಪರಿಹಾರಗಳಿಗೆ 100% ರಿಸಲ್ಟ್ ಅನ್ನೋದು ಸಿಗುತ್ತೆ. ಯಾಕೆಂದರೆ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಅಲ್ವಾ? ಸೊ ಈ ರೀತಿ ಒಂದು ಬೌಲ್ನ ತೊಗೊಂಡು ಉಪ್ಪನ್ನ ಈ ಥರ ಹಾಕೋಬೇಕು ನೀವು ಫಸ್ಟು, ಸರಿನಾ?
ಸೊ ಗಾಯ್ಸ್, ಈ ಥರ ಉಪ್ಪನ್ನ ನೀವು ತೊಗೊಂಡಾದ್ಮೇಲೆ ಇದ್ರ ಒಳಗಡೆಗೆ ಗಾಯ್ಸ್ ಸ್ವಲ್ಪ ಅರಿಶಿನ ಮತ್ತು ಕುಂಕುಮನ ಹಾಕ್ಕೊಳ್ಬೇಕು. ಸರಿನಾ? ನೋಡಿ, ನಾನು ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ. ಈ ರೀತಿ ಅರಿಶಿನ ಮತ್ತು ಕುಂಕುಮನ ಹಾಕ್ಕೊಳ್ಳಿ. ಯಾಕಪ್ಪ ಅಂತಂದರೆ ಅರಿಶಿನ ಮತ್ತು ಕುಂಕುಮಕ್ಕೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬಾ ಪ್ರಾಮುಖ್ಯತೆ ಇದೆ ಅಲ್ವಾ. ಯಾವುದೇ ಒಂದು ನಾವು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅರಿಶಿನ ಇಲ್ಲದೇ ಕುಂಕುಮ ಇಲ್ಲದೇ ನಾವು ಯಾವುದೇ ಕಾರಣಕ್ಕೂ ಯಾವುದು ಕೆಲಸನ ನಾವು ಮಾಡೋದಿಲ್ಲ ಅಲ್ವಾ. ಅಷ್ಟು ನಾವು ಒಂದು ಇದನ್ನು ಕೊಡ್ತೀವಿ, ಪ್ರಾಮುಖ್ಯತೆನ ಕೊಡ್ತೀವಿ ಅರಿಶಿನ ಕುಂಕುಮಕ್ಕೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ರೀತಿ ಇದರೊಳಗಡೆ ಅರಿಶಿನ ಕುಂಕುಮನ ಹಾಕೊಂಡ್ಮೇಲೆ ಗಾಯ್ಸ್ ನೀವೇನು ಮಾಡಬೇಕು ಅಂತ ಅಂದರೆ ಈ ರೀತಿ ಒಂದು ಪಲಾವ್ ಎಲೆನ ತೊಗೋಬೇಕು. ಸರಿನಾ? ಚೆನ್ನಾಗಿರೋದು ತೊಗೊಳ್ಳಿ. ಎಲೆ ಅಂತೂ ಕಿತ್ತೋಗಿರಬಾರ್ದು, ಕಟ್ಟಾಗಿರಬಾರ್ದು. ಆ ರೀತಿ ನೋಡಿಕೊಂಡು ಕ್ಲೀನಾಗಿ ತೊಗೊಳ್ಳಿ. ಇದ್ರ ಮೇಲೆ ನೀವು 4, 5, 6 ಅಂತ ಅಂದರೆ ದೈವಿಕ ಶಕ್ತಿ ನಂಬರ್ನ ನೀವು ಬರೀಲೇಬೇಕು. ಸರಿನಾ? 4, 5, 6 ಅಂತ ಬರೆದ್ಬಿಟ್ಟು ಗಾಯ್ಸ್ ನೀವು ಇದ್ರೊಳಗಡೆ ಇಟ್ಕೊಳ್ಳಿ ಈ ರೀತಿ ಪಲಾವ್ ಎಲೆನ. ಸರಿನಾ? ಪಲಾವ್ ಎಲೆ ಅನ್ನೋದು ಏನಂದರೆ ಗಾಯ್ಸ್, ಇದು ತುಂಬಾ ಅಂತಂದರೆ ಈ ರೀತಿ ಮಸಾಲೆ ಪದಾರ್ಥಗಳು ಅನ್ನೋದು ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಅಲ್ವಾ. ಸೊ ಅದಕ್ಕೋಸ್ಕರ ಈ ರೀತಿ ಒಂದು ಪಲಾವ್ ಎಲೆನ ತೊಗೊಂಡು ಅದ್ರ ಮೇಲೆ 4, 5, 6 ಅಂತ ಬರ್ಕೊಂಡು ಇದ್ರ ಮೇಲೆ ಇಟ್ಕೊಳ್ಳಿ. ಹಾಗೆಯೇ ಇದ್ರ ಜೊತೆಗೆ ಗಾಯ್ಸ್ 3 ಏಲಕ್ಕಿನ ನೀವು ತೊಗೊಳ್ಬೇಕಾಗತ್ತೆ. ನೋಡಿ, ಕ್ಲೀನಾಗಿ ಇರೋದನ್ನ ತೊಗೊಳ್ಳಿ, ಕಟ್ಟಾಗಿರಬಾರ್ದು. ಆ ರೀತಿ ನೋಡಿಕೊಂಡು ಕ್ಲೀನಾಗಿ ಇದ್ರೊಳಗಡೆ ನೀವು ಹಾಕ್ಕೊಳ್ಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಗಾಯ್ಸ್, ಇದ್ರ ಜೊತೆಗೆ ಈ ರೀತಿ ನೀವು 3 ಚಕ್ಕೆನ ನೀವು ತೊಗೊಳ್ಬೇಕು ಆಯಿತಾ. ಈ ರೀತಿ ಮಸಾಲೆ ಪದಾರ್ಥಗಳು ನಾನು ಆಗಲೇ ಹೇಳ್ದಂಗೆ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಅಲ್ವಾ. ಸೊ ಅದಕ್ಕೋಸ್ಕರ ಈ ರೀತಿ ಚಕ್ಕೆನ 3 ಚಕ್ಕೆನ ನೀವು ತೊಗೊಂಡು ಇದ್ರ ಜೊತೆ ಇಟ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಇಟ್ಕೊಂಡು ಇದ್ರ ಜೊತೆಗೆ ಗಾಯ್ಸ್ ನೋಡಿ ಈ ರೀತಿ 3 ಲವಂಗನ ನೀವು ತೊಗೋಬೇಕು. ನೋಡಿ, ಈ ರೀತಿ ಮೊಗ್ಗೆಲ್ಲ ಕ್ಲೀನಾಗಿರಬೇಕು ಗಾಯ್ಸ್. ಆ ಥರ ನೀವು ನೋಡ್ಬಿಟ್ಟು ತೊಗೋಬೇಕು. ಸುಮ್ಮನೆ ಯಾವುದೇದೋ ತೊಗೊಳಕ್ಕೆ ಹೋಗ್ಬೇಡಿ, ಮೊಗ್ಗಿರಬೇಕು. ಆ ರೀತಿ ನೀವು ತೊಗೊಳ್ಬೇಕಾಗತ್ತೆ. ಅದನ್ನು ಕೂಡ ಇದ್ರ ಜೊತೆಗೆ ನೀವು ಸೇರಿಸ್ಕೋಬೇಕು. ನೆಕ್ಸ್ಟು ಇದಕ್ಕೆ ಈ ರೀತಿ 1 ರೂಪಾಯಿ ನಾಣ್ಯವನ್ನು ತೊಗೋಬೇಕಾಗುತ್ತೆ. 1 ರೂಪಾಯಿ ನಾಣ್ಯನೂ ಕೂಡ ಸೇರಿಸ್ಕೊಳ್ಳಿ ಇದಕ್ಕೆ ಆಯಿತಾ. ಇದೆಲ್ಲ ಏನು ಅಂತಂದರೆ ಗಾಯ್ಸ್, ಈಗ ನೋಡಿ, ಈ ಚಕ್ಕೆ ಆಗಿರಬಹುದು, ಈ ಲವಂಗ ಆಗಿರಬಹುದು, ತುಂಬಾ ಅಂತಂದರೆ ಹಣನ ಅಂದರೆ ಎಳ್ಕೊಳ್ಳೋ ಶಕ್ತಿ ಇದೆ ಅದಕ್ಕೆ ಆಯಿತಾ. ಆಕರ್ಷಣೆ ಮಾಡೋ ಶಕ್ತಿ ಇದೆ ಅದಕ್ಕೆ. ಸರಿನಾ? ಸೊ ಹಾಗೆಯೇ ಇನ್ನು ಏಲಕ್ಕಿ ಬಗ್ಗೆ ಕೇಳಬೇಕಾ? ಏಲಕ್ಕಿ ಅಂತೂ ಒಂದು ಮ್ಯಾಗ್ನೆಟ್ ಥರ ಹಣನ ಎಳ್ಕೊಳ್ಳೋ ಶಕ್ತಿ ಇದಕ್ಕೆ ಇದೆ, ಅದಕ್ಕೆ ತೊಗೊಂಡಿರೋದು. ಹಾಗೆಯೇ 1 ರೂಪಾಯಿ ನಾಣ್ಯ ಕೂಡ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ ಅಂದರೆ ಪಲಾವ್ ಎಲೆ, ಇದೆಲ್ಲನೂ ಕೂಡ ಉಪ್ಪಾಗಿರಬಹುದು. ಇದೆಲ್ಲ ಕೂಡ ಮತ್ತು ಮಹಾಲಕ್ಷ್ಮಿಗೆ ತುಂಬಾ ಪ್ರಿಯವಾದದ್ದು ಆಯಿತಾ. ಸೊ ಅದಕ್ಕೇ ಇಷ್ಟನ್ನ ನೀವು ತೊಗೊಂಡು ಕೈಯಲ್ಲಿ ಹಿಡ್ಕೊಂಡು ಇದನ್ನು ಯಾವ ವಾರ ಮಾಡಬೇಕು ಮೇಡಮ್ ಅಂತ ನೀವು ಕೇಳ್ಬೋದು. ಇದನ್ನು ಶುಕ್ರವಾರ ಮಾಡಿ, ಬೆಳಿಗ್ಗೆ ಇಲ್ಲ ಸಂಜೆ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಕೈಯಲ್ಲಿ ಹಿಡ್ಕೊಂಡು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಅಂದರೆ ಕ್ಲೀನಾಗಿ ಗಾಯ್ಸ್, ಶುಕ್ರವಾರ ಏನಂತ ಅಂದರೆ ಮನೆಯನ್ನೆಲ್ಲ ಕ್ಲೀನಾಗಿ ಇಟ್ಕೋಬೇಕು ನೀವು. ಯಾವತ್ತೂ ಅಷ್ಟೇ ಶುಕ್ರವಾರ ಅಂತಲ್ಲ, ಯಾವಾಗಲೂ ಅಷ್ಟೇ ಮನೆ ಅನ್ನೋದು ಸ್ವಚ್ಛತೆಯಿಂದ ಕೂಡಿರಬೇಕು. ಮನೆ ಅನ್ನೋದು ಎಲ್ಲಿ ಸ್ವಚ್ಛತೆ ಇರುತ್ತೋ ಅಲ್ಲಿ ಮತ್ತು ಮಹಾಲಕ್ಷ್ಮಿ ಖಂಡಿತವಾಗ್ಲೂ ಸ್ಥಿರವಾಗಿ ಉಳ್ಕೋತಾಳೆ. ಸರಿನಾ? ಸೊ ಅದಕ್ಕೇ ಅಲ್ಲೆಲ್ಲೇ ತಿಂದು ಬಿಸಾಡೋದು, ಹಾಗೆಯೇ ಸಿಂಕ್ಗಳಲ್ಲಿ ಪಾತ್ರೆಗಳನ್ನ ತುಂಬೋದು, ಮನೆಯನ್ನ ನೀಟಾಗಿ ಗೂಡಿಸ್ತೇನೆ ಒರೆಸ್ತೇನೆ ಇಟ್ಕೊಳ್ಳೋದು, ಧೂಳು ತೆಗೀದೇ ಇರೋದು, ಈ ಥರ ಎಲ್ಲ ಮಾಡಿದ್ರೆ ಒಂದು ನೆಗೆಟಿವಿಟಿ ಅನ್ನೋದು ಮನೆಗೆ ಬರುತ್ತೆ. ಪಾಸಿಟಿವಿಟಿ ಎಲ್ಲಿ ಬರುತ್ತೆ ಹೇಳಿ ನೀವು ಈ ಥರ ಎಲ್ಲ ಮಾಡಿದ್ರೆ? ಅದಕ್ಕೆ ಹೇಳ್ತಾ ಇರೋದು, ಕ್ಲೀನಾಗಿ ಮನೆನ ಇಟ್ಕೊಂಡು ದೇವ್ರ ಸಾಮಾನುಗಳೆಲ್ಲ ತೊಳ್ಕೊಂಡು ದೇವ್ರಿಗೆ ದೀಪನ ಹಚ್ಕೊಳ್ಳಿ. ಹಾಗೆಯೇ ಹೊರಗಡೆನೂ ಅಷ್ಟೇ ಅಂಗಳದಲ್ಲಿ ಕ್ಲೀನಾಗಿ ನೀವು ರಂಗೋಲಿನ ಹಾಕೋಬೇಕು. ಹಾಗೆ ಹೊಸ್ಲಿಗೆ ಅರಿಶಿನ ಕುಂಕುಮ ರಂಗೋಲೆಲ್ಲ ಹಾಕಿ ಹೂವಿನಿಂದ ಅಲಂಕಾರ ಮಾಡಿ, ದೇವ್ರಿಗೂ ಕೂಡ ಅಷ್ಟೇ ದೇವ್ರ ಮನೆಯಲ್ಲಿ ಹೂವಿನಿಂದ ಅಲಂಕಾರ ಮಾಡಿ ದೇವರಿಗೆ ನಿಮ್ಮ ಕೈಲಾದರೆ ತುಪ್ಪದ ದೀಪನ ಹಚ್ಚಬೇಕಾಗತ್ತೆ. ಸರಿನಾ? ಪ್ರತಿ ಶುಕ್ರವಾರ ನೀವು ತುಪ್ಪದ ದೀಪನ ಹಚ್ಕೊಳ್ಳಿ ಮನೆಯಲ್ಲಿ. ಏನು 10 ರೂಪಾಯಿ ಪ್ಯಾಕೆಟ್ ಸಿಗುತ್ತೆ ಅಲ್ವಾ. ಅಂದರೆ ಆಗೋದಿಲ್ಲ ಮೇಡಮ್ ನನಗೆ ತುಪ್ಪ ಎಲ್ಲ ಹಾಕೋಕ್ಕೆ ನಮ್ಗೆ ಅಷ್ಟು ಶಕ್ತಿ ಇಲ್ಲ ಅನ್ನೋರು 10 ರೂಪಾಯಿ ಪ್ಯಾಕೆಟ್ ಸಿಗುತ್ತಲ್ವಾ, ವಾರಕ್ಕೊಂದ್ಸಲ 10 ರೂಪಾಯಿನ ಖರ್ಚು ಮಾಡ್ತೀರಾ ಅಷ್ಟೇ. 10 ರೂಪಾಯಿನ ಖರ್ಚು ಮಾಡಿ ಒಂದು ತುಪ್ಪದ ದೀಪನ ನೀವು ದೇವರಿಗೆ ಹಚ್ಚಿ. ಸರಿನಾ? ಹಚ್ಚಿಬಿಟ್ಟು ನೀವು ನಿಮ್ಮ ಕಷ್ಟ ಏನಿದೆ, ಈಗ ನಿಮ್ಮ ಮನೆಯಲ್ಲಿ ದುಡಿತಾ ಇರ್ತೀರಾ, ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ದುಡಿತಾ ಇರ್ತೀರಾ, ನಿಮಗೆ ಕೈಯಲ್ಲಿ ದುಡ್ಡು ನಿಲ್ತಾನೇ ಇರೋದಿಲ್ಲ, ಏನಾದರೂ ಒಂದು ಅಂದರೆ ಪ್ರಾಬ್ಲಮ್ ಆಗಿ ಅದು ಖರ್ಚಾಗ್ತಾ ಇರುತ್ತೆ. ಹಾಗೆಯೇ ಒಂದು ಆರೋಗ್ಯದ ಸಮಸ್ಯೆ ಇರ್ಬೋದು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ ಅಲ್ವಾ. ನಿಮ್ಮ ಕಷ್ಟ ಏನಿದೆ ಅದನ್ನು ಕೇಳ್ಕೊಳ್ಳಿ, ದೇವ್ರ ಹತ್ರ ಕೇಳಿಕೊಂಡು ಇದನ್ನು ಈ ರೀತಿ
ಬೌಲ್ ಒಳಗಡೆ ಇದನ್ನೆಲ್ಲ ಹಾಕ್ಬಿಟ್ಟು ಗೈಸ್ ನೀವು ಕೈಯಲ್ಲಿ ಹಿಡ್ಕೊಂಡು ನೀವು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಈ ರೀತಿ ನಾನು ನನ್ನ ಸಮಸ್ಯೆಗಳು ಅಂದರೆ ನನ್ನ ಹಣದ ಸಮಸ್ಯೆಗಳು ಅತಿ ಶೀಘ್ರವಾಗಿ ನನಗೆ ನಾನು ಸಾಲ ಇಸ್ಕೊಂಡಿದ್ದೀನಿ ಸಾಲನ ತೀರಿಸುವಂಗಾಗಲಿ, ಇಲ್ಲ ನಾನು ಸಾಲನ ಕೊಟ್ಟಿದ್ದೀನಿ ಅವರು ನನಗೆ ಇನ್ನೂ ರಿಟರ್ನ್ ಕೊಡ್ತಾಯಿಲ್ಲ ಅವರು ನನಗೆ ಕೊಡುವಂಗಾಗಲಿ ತಾಯಿ, ನನಗೆ ಈ ರೀತಿ ಮನೆಯಲ್ಲಿ ದುಡ್ಡಂತೂ ಉಳಿತಾನೆ ಇಲ್ಲ, ಏನಾದರೂ ಒಂದು ಪ್ರಾಬ್ಲಮ್ ಆಗಿ ದುಡ್ಡು ಅನ್ನೋದು ಪೋಲಾಗ್ತಾ ಇದೆ, ಅಂದರೆ ಸಮಸ್ಯೆಗಳು ಹೆಚ್ಚಾಗ್ತಾ ಇದೆ, ನನಗೆ ನನ್ನ ಸಮಸ್ಯೆಗಳನ್ನ ಕ್ಲಿಯರ್ ಮಾಡಿಕೊಡು ತಾಯಿ. ದುಡ್ಡು ಅನ್ನೋದು ನಮ್ಮ ಮನೆಯಲ್ಲಿ ಆಕರ್ಷಣೆ ಆಗಬೇಕು, ಮ್ಯಾಗ್ನೆಟ್ ಥರ ಇಳಿಬೇಕು, ನಮ್ಮ ಮನೆಗೆ ದುಡ್ಡು ಅನ್ನೋದು ಬಂದು ಸೇರಬೇಕು, ಎಲ್ಲ ಕಷ್ಟಗಳು ಕೂಡ ಪರಿಹಾರ ಆಗಬೇಕು, ಅದಕ್ಕೋಸ್ಕರ ನಾನು ಈ ತಂತ್ರ ಈ ಪ್ರಯೋಗನ ಮಾಡ್ಕೊಳ್ತಾ ಇದ್ದೀನಿ ತಾಯಿ ಅಂತ ಹೇಳಿ ದೇವ್ರ ಮುಂದೆ ನೀವು ಕೂತ್ಕೊಂಡು ಬೇಡ್ಕೊಂಡು ಒಂದು ಸಂಕಲ್ಪನ ನೀವು ಮಾಡ್ಕೊಳ್ಬೇಕಾಗತ್ತೆ. ಮಾಡ್ಕೊಂಡಾದ್ಮೇಲೆ ಗಾಯ್ಸ್ ನೀವು ನಿಮ್ಮ ಮನೆಯಲ್ಲಿ ಬೀರು ಇರುತ್ತೆ ಅಲ್ವಾ, ಇದು ಇನ್ನೊಂದು ಹೇಳ್ತೀನಿ ಗಾಯ್ಸ್, ಇದು ಆಗಿನ ಕಾಲದವರ ಪದ್ಧತಿ. ಅವಾಗೆಲ್ಲ ಬೀರು ಆಗಿರ್ಬೋದು ವಾರ್ಡ್ರೋಬ್ ಆಗಿರ್ಬೋದು ಏನೂ ಇರ್ತಿರ್ಲಿಲ್ಲ ಅಲ್ವಾ. ಅವರೆಲ್ಲ ಏನು ಮಾಡ್ತಿದ್ರು ಅಂದರೆ ಈ ಪೆಟ್ಟಿಗೆಯಲ್ಲಿ ಹಣ ಇಟ್ಕೋತಾರೆ ನೋಡಿ, ಹಣ ಪೆಟ್ಟಿಗೆಯಲ್ಲಿ ಇಡ್ತಿದ್ರು, ಇಲ್ಲ ಎಲ್ಲಿ ಹಣನ ಇಡ್ತಿದ್ರು ಅವರು ಅಲ್ಲಿ ಈ ಒಂದು ತಂತ್ರನ ಮಾಡಿ ಇಟ್ಕೊಳ್ತಿದ್ರಂತೆ ಸರಿನಾ. ಇದು ಬಂದು ನಮ್ಮ ಅಜ್ಜಿ ಕಾಲದ ತಂತ್ರ ಇದು, ಓಕೆನಾ. ಸೊ ಈಗೆಲ್ಲ ಬೀರು ಬಂದಿದೆ, ವಾರ್ಡ್ರೋಬ್ ಇದೆ, ಬೀರನ್ನು ತಗೋತೀರಿ, ಎಲ್ಲರ ಮನೆಯಲ್ಲೂ ಕೂಡ ಇದ್ದೇ ಇರುತ್ತೆ ಅಲ್ವಾ. ಅಕಸ್ಮಾತ್ ನಮ್ಮ ಮನೇಲಿ ಬೀರೂ ಇಲ್ಲ ವಾರ್ಡ್ರೋಬ್ ಇಲ್ಲ ಏನೂ ಇಲ್ಲ ಅನ್ನೋರು ನೀವು ದುಡ್ಡನ್ನ ಎಲ್ಲಿ ಇಡ್ತೀರಾ ಅದತ್ರ ನೀವು ಇದನ್ನು ಇಡಬೇಕಾಗತ್ತೆ ಆಯಿತಾ. ಬೀರು ಇರೋರು ಬೀರು ಒಳಗಡೆ ತೊಗೊಂಡೋಗ್ಬಿಟ್ಟು ನೀವು ದುಡ್ಡನ್ನ ಎಲ್ಲಿ ಇಡ್ತೀರಾ ಅಲ್ಲಿ ಇದನ್ನು ಅದ್ರ ಪಕ್ಕ ಇಡಬೇಕಾಗತ್ತೆ. ದುಡ್ಡನ್ನ ಇದ್ರ ಮೇಲೆ ನೀವು ಈಗ ಒಂದು ಪರ್ಸಲ್ಲಿ ಇಟ್ಟಿರ್ತೀರಾ, ಆ ಪರ್ಸನ್ನ ನೀವು ಇದ್ರ ಮೇಲೆ ಇಟ್ಕೊಳ್ಳಿ ಆಯಿತಾ. ಆ ರೀತಿ ನೀವು ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಳ್ಳೋದ್ರಿಂದ ಗಾಯ್ಸ್ ನಿಜವಾಗ್ಲೂ ಹೇಳ್ತೀನಿ 100% ರಿಸಲ್ಟ್ ಅಂತೂ ಸಿಕ್ಕತ್ತೆ ನಿಮಗೆ. ಆದಷ್ಟು ಬೇಗ ನಿಮ್ಮ ಹಣದ ಸಮಸ್ಯೆ ಅನ್ನೋದು ಕ್ಲಿಯರ್ ಆಗೇ ಆಗುತ್ತೆ ಗಾಯ್ಸ್ ಆಯಿತಾ. ತುಂಬಾ ಕಷ್ಟದಲ್ಲಿರ್ತೀರ, ನನಗೂ ಅರ್ಥ ಆಗುತ್ತೆ. ಯಾಕಂದರೆ ತುಂಬಾ ಈಗ ಕಮೆಂಟ್ಸ್ ಕೂಡ ಮಾಡ್ತಿದ್ದೀರಾ, ಈ ರೀತಿ ನನಗೆ ತುಂಬಾ ಪ್ರಾಬ್ಲಮ್ ಇದೆ ಮೇಡಮ್, ನನಗೆ ಈ ರೀತಿ ಒಂದು ಪರಿಹಾರನ ತಿಳಿಸ್ಕೊಡಿ, ಈ ರೀತಿ ಮಾಡಬೇಕು ಅಂತೆಲ್ಲ ಕಮೆಂಟ್ನ ಮಾಡ್ತಿದ್ದೀರಾ. ನಾನು ಕೂಡ ಕಮೆಂಟ್ಗೆ ಓದ್ತಾ ಇದ್ದೀನಿ, ಹಾಗೆಯೇ ಆನ್ಸರ್ ಕೂಡ ಮಾಡ್ತಾ ಇದ್ದೀನಿ. ಸೊ ಎಲ್ಲರಿಗೂ ಕೂಡ ಕಷ್ಟ ಅನ್ನೋದು ಕೊಡ್ತಾನೆ ಭಗವಂತ ಅಲ್ವಾ. ಯಾರೂ ಕಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ಕೂಡ ಕಷ್ಟನ ಕೊಡ್ತಾನೆ. ಸೊ ಅದ್ರ ಜೊತೆಗೆ ಕಷ್ಟ ಕೊಟ್ಟಿದ್ದ ಜೊತೆಗೆ ಕೆಲವೊಂದು ಪರಿಹಾರನೂ ಕೂಡ ಕೊಟ್ಟಿರ್ತಾನೆ ಆಯಿತಾ. ಈ ಸಿದ್ಧಿಶಾಸ್ತ್ರದಲ್ಲಿ ಪರಿಹಾರ ಶಾಸ್ತ್ರದಲ್ಲಾಗಿರಬಹುದು ಕೆಲವೊಂದು ಈ ರೀತಿ ತಂತ್ರಗಳು ಪ್ರಯೋಗಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಆಯಿತಾ. ಅದನ್ನು ನಾವು ನೋಡಿಕೊಂಡು ಅದನ್ನು ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ನಮಗೆ ಸಕ್ಸಸ್ಫುಲ್ ಆಯಿತು ಅಂದರೆ ಮಾತ್ರ ನನ್ನ ಚಾನಲಲ್ಲಿ ನಾನು ನಿಮಗೆ ವಿಡಿಯೋ ಮಾಡಿ ಹಾಕುವಂಥದ್ದು ಸರಿನಾ. ಅಂದರೆ ಸುಮ್ಮನೆ ಅದು ಮಾಡಿ ಇದು ಮಾಡಿ ಅಂತೆಲ್ಲ ಹೇಳ್ತಾರಲ್ವ ಬೇರೆಯವರು, ಅದಕ್ಕಿಂತ ಗಾಯ್ಸ್ ನಾವು ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ನಮ್ಮದು ಎಕ್ಸ್ಪೀರಿಯೆನ್ಸ್ನ ತೊಗೋಬೇಕು ಅಲ್ವಾ. ಈಗ ನೀವು ನೋಡಿಬಿಟ್ಟು ವಿಡಿಯೋನ ಮಾಡ್ತೀರಾ, ಈ ತಂತ್ರನ ಮಾಡ್ಕೊಳ್ತೀರಾ, ನಿಮ್ಗೆ ಸಕ್ಸಸ್ಫುಲ್ ಆಗಲಿಲ್ಲ ಅಂತಂದರೆ ನನಗೆ ಬೈಕೊಳ್ತೀರಾ ಅಲ್ವಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು, ನನ್ನ ಚಾನಲಲ್ಲಿ ಬಂದರು ಅವ್ರು ಈ ಥರ ಹೇಳಿದ್ರು ಇವ್ರು ಆ ಥರ ಹೇಳಿದ್ರು ಅಂತಲ್ಲ ಗಾಯ್ಸ್. ನಾನು ಒಂದ್ಸಲ ಎಕ್ಸ್ಪೆರಿಮೆಂಟ್ನ ಮಾಡಿ ಎಕ್ಸ್ಪೀರಿಯೆನ್ಸ್ನ ತೊಗೊಂಡು ನಾನು ಈ ರೀತಿ ನಿಮಗೆ ತಿಳಿಸ್ಕೊಡುವಂಥದ್ದು ಸರಿನಾ. ಹಾಗೆಯೇ ತುಂಬಾ ಲಾಸ್ಟ್ ವಿಡಿಯೋದಲ್ಲಿ ಗಾಯ್ಸ್ ಯಾವುದೋ ಒಂದು ವಿಡಿಯೋ ಹಾಕಿದ್ದೆ, ಅದಕ್ಕೆ ಬ್ಯಾಡ್ ಕಮೆಂಟ್ಸ್ ಮಾಡಿದರು. ಯಾಕೆ ಆ ಥರ ಬ್ಯಾಡ್ ಕಮೆಂಟ್ಸ್ ಮಾಡ್ತೀರಾ? ನಿಮ್ಗೆ ಇಷ್ಟನಾ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಾ ಮಾಡಿ, ಸುಮ್ಮನೆ ಬ್ಯಾಡ್ ಕಮೆಂಟ್ಸ್ ಎಲ್ಲ ಮಾಡಬೇಡಿ. ಯಾಕಂದರೆ ತುಂಬ ಜನ ಇರ್ತಾರೆ ಪ್ರಾಬ್ಲಮ್ಸಲ್ಲಿರೋರು ಅಲ್ವಾ, ಅವ್ರಿಗಾದರೂ ಈ ರೆಮಿಡಿಗಳು ಹೆಲ್ಪ್ ಆಗುತ್ತೆ. ಇದೇನು ನಾವು ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂಥ ರೆಮಿಡಿಗಳಂತೂ ಅಲ್ಲ ಆಯಿತಾ. ಹೊರಗಡೆ ಹೋಗ್ಬಿಟ್ಟು ನೀವು ಶಾಸ್ತ್ರಗಳನ್ನ ಕೇಳ್ತೀರಾ, ಜಾತಕನ ತೋರಿಸ್ತೀರಾ, ಎಲ್ಲ ಮಾಡ್ತೀರಾ ಅಂದರೂ ಕೂಡ ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗ್ತಿರೋದಿಲ್ಲ ಅಲ್ವಾ. ಈ ರೀತಿ ನಾವು ಮನೆಯಲ್ಲೇ ನಾವು ಯೂಸ್ ಮಾಡುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಕೆಲವೊಂದು ತಂತ್ರನ ಪ್ರಯೋಗನ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದಾಗತ್ತೆ ಅಲ್ವಾ. ಅದ್ರ ಜೊತೆಗೆ ಬ್ಯಾಡ್ ಕಮೆಂಟ್ಸ್ ಅವ್ರಿಗೆ ಒಬ್ಬರು ಆನ್ಸರ್ ಮಾಡಿದರು, ಅವ್ರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆ ಆ ಥರ ಮಾಡ್ತೀರಾ ಬ್ಯಾಡ್ ಕಮೆಂಟ್ಸು? ದಯವಿಟ್ಟು ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಸರಿನಾ. ಬೇರೆಯವ್ರಿಗಾದರೂ ಹೆಲ್ಪ್ ಆಗುತ್ತೆ ಅಟ್ಲೀಸ್ಟ್ ವಿಡಿಯೋ. ನೀವು ನೋಡಲಿಲ್ಲ ಅಂತಂದರೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಸ್ಕಿಪ್ ಮಾಡಿ ಗಾಯ್ಸ್, ಏನೂ ತೊಂದರೆ ಇಲ್ಲ. ಆದರೆ ಇನ್ನೊಬ್ರಿಗೆ ಬೇಜಾರು ಮಾಡಬೇಡಿ, ಇನ್ನೊಬ್ರಿಗೆ ಕಷ್ಟ ಕೊಡಬೇಡಿ ಸರಿನಾ. ಅವ್ರು ನೋಡಿ ಅವ್ರು ಈ ತಂತ್ರಗಳನ್ನ ಮಾಡಿಕೊಂಡು ಅವರು ಅವ್ರ ಸಮಸ್ಯೆಗಳನ್ನ ಕಳ್ಕೊಳ್ಳಿ ಅಲ್ವಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ತಪ್ಪಿದ್ರೆ ಏನಾದರೂ ತಪ್ಪಾಗಿ ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ ಸರಿನಾ. ಯಾಕಂದರೆ ಕಮೆಂಟ್ಸ್ಗಳು ಸುಮ್ಮನೆ ತುಂಬಾ ಬೇಜಾರಾಗುತ್ತೆ. ನಾವು ಕೂಡ ಏನೋ ಸುಮ್ಮನೆ ನಿಮಗೆ ವಿಡಿಯೋ ಮಾಡಿ ಹಾಕೋದಿಲ್ಲ ಅಲ್ವಾ. ನಮ್ಮಿಂದ ಇನ್ನೊಬ್ರಿಗೆ ಹೆಲ್ಪ್ ಆಗಲಿ, ನಮ್ಗೆ ಗೊತ್ತಿರೋದನ್ನ ನಮ್ಗೇನು ಗೊತ್ತು ಅದನ್ನು ತಿಳಿಸ್ಕೊಡೋಣ, ಇನ್ನೊಬ್ರಿಗೆ ನಮ್ಮ ಕಡೆಯಿಂದ ಹೆಲ್ಪ್ ಆಗಲಿ ಅಂತ ಹೇಳೋದು ಅಷ್ಟೇ ಹೊರತು ಇನ್ನೇನು ಇಲ್ಲ. ಓಕೆನಾ. ಓಕೆ ಗೈಸ್, ನೋಡಿದ್ರಲ್ಲ ಈ ಒಂದು ಪರಿಹಾರ, ಈ ಒಂದು ತಂತ್ರ ಅನ್ನೋದು ತುಂಬಾ ಚೆನ್ನಾಗಿ ವರ್ಕ್ ಮಾಡುತ್ತೆ. ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಇದನ್ನು ಮಾಡಾದ್ಮೇಲೆ ನಿಮಗೆ ಗುಡ್ ರಿಸಲ್ಟ್ ಸಿಕ್ಕಿದ ತಕ್ಷಣವೇ ಸಿಕ್ಕೇ ಸಿಗುತ್ತೆ. ಸಿಕ್ಕಿದ ತಕ್ಷಣವೇ ನೀವು ಕಮೆಂಟ್ಸ್ನ ಮಾಡೋದನ್ನ ಮರಿಬೇಡಿ ಸರಿನಾ.
ಸೊ ಗೈಸ್ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆದಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ, ಹಾಗೆಯೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ತಾ ಇದ್ದೀರಾ. ತುಂಬಾ ಖುಷಿ ಆಗ್ತಾ ಇದೆ. ತುಂಬಾ ಧನ್ಯವಾದಗಳು. ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಕಮೆಂಟ್ಸ್ ಮಾಡ್ತಿರೋರಿಗೂ ಅಷ್ಟೇ, ಲೈಕ್ ಕೊಡ್ತಿರೋರಿಗೂ ಅಷ್ಟೇ ತುಂಬಾ ತುಂಬು ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದಕ್ಕಿಂತ ಮೇನಾಗಿ ಗೈಸ್ ನಿಮ್ಗೇನಾದರೂ ಕೇಳಬೇಕು ಅಂತ ಅಂದರೆ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಆನ್ಸರ್ ಮಾಡ್ತೀನಿ. ಅಕಸ್ಮಾತ್ ಎಲ್ಲರ ಮುಂದೆನೂ ನಂಗೆ ಕೇಳೋಕ್ಕಾಗ್ತಾಯಿಲ್ಲ ಅಂತ ಅನ್ನೋರು ನಾನು ಇನ್ಸ್ಟಾಗ್ರಾಮ್ ಐಡಿನ ಕೊಟ್ಟಿದ್ದೀನಿ, ನನಗೆ ಡೈರೆಕ್ಟಾಗಿ DM ಮಾಡಿ, ಸರಿನಾ? ನಾನು ಅದರಲ್ಲೂ ಕೂಡ ನಿಮಗೆ ಆನ್ಸರ್ ಮಾಡೇ ಮಾಡ್ತೀನಿ. ಓಕೆನಾ? ಓಕೆ ಗೈಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು, ಉಪಯುಕ್ತ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆಯೇ ಇದೇ ರೀತಿ ಹಲವಾರು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದರದ್ದೆಲ್ಲದು ನೋಡಿಕೊಂಡು ಸುಮ್ಮನೆ ಅಲ್ಲೋಗಿ ಇಲ್ಲೋಗಿ ದುಡ್ಡು ಖರ್ಚು ಮಾಡಬೇಡಿ ದುಡ್ಡನ್ನ, ಸರಿನಾ? ಈ ರೀತಿ ಚಿಕ್ಕ ಪುಟ್ಟ ತಂತ್ರಗಳನ್ನ ನೋಡಿಕೊಂಡು ಮನೆಯಲ್ಲೇ ಮಾಡಿಕೊಂಡು ನಿಮ್ಮ ಸಮಸ್ಯೆಗಳನ್ನ ಕಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತು ಮಹಾಲಕ್ಷ್ಮಿ ಹಾಗೆಯೇ 4, 5, 6 ಏಂಜಲ್ಸ್ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರು ನನ್ನ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ ಆ್ಯಂಡ್ ಲೈಕ್ನ ಕೊಡ್ತಾ ಇದ್ದೀರಾ, ಶೇರ್ನ ಮಾಡ್ತಾ ಇದ್ದೀರಾ, ಎಲ್ಲರಿಗೂ ಕೂಡ ಮತ್ತು ಮಹಾಲಕ್ಷ್ಮಿ ಹಾಗೆಯೇ 4, 5, 6 ಏಂಜಲ್ ನಂಬರ್ಸ್ ಎಲ್ಲರಿಗೂ, ಏಂಜಲ್ಸ್ಗಳು ಎಲ್ಲರಿಗೂ ಕೂಡ ಒಳ್ಳೇದು ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಸಿ ಯು, ಟೇಕ್ ಕೇರ್.